ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಟಾಸ್ಕ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಕೆಲವೊಂದು ರೂಲ್ಸ್ ಬ್ರೇಕ್ಗಳಾಗಿದೆ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆನೇ ಅಲ್ಲಿ ರಜತ್ ಆ್ಯಂಡ್ ತ್ರಿವಿಕ್ರಮ್ ಅವ್ರ ಮಧ್ಯೆ ಸ್ವಲ್ಪ ಗಲಾಟೆ ಆಗ್ತಾ ಇದೆ ರೂಲ್ಸ್ ಬಗ್ಗೆ. ಆ್ಯಂಡ್ ಫೌಲ್ಗಳೆಲ್ಲ ಆಗ್ತಿದೆ. ಸೊ ಅದಕ್ಕೆ ಅಲ್ಲಿ ಪಾಸ್ಗಳನ್ನು ಕೊಟ್ಟು ಸೊ ಗೇಮ್ನ ಸ್ಟಾಪ್ ಮಾಡೋದ್ರಿಂದ ಸೊ ಅಲ್ಲಿ ಅವ್ರಿಗೆ ಟೈಮ್ ವೇಸ್ಟ್ ಆಗ್ತಿದೆ. ಆ್ಯಂಡ್ ಸ್ವಲ್ಪ ಎಲ್ಲೋ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಆ್ಯಂಡ್ ಮೊದಲು ಟಾಸ್ಕ್ ಯಾವ ರೀತಿಯಲ್ಲಿದೆ ಅಂತ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಅಲ್ಲಿ ಗೊತ್ತಿರೋಂಗೆ ನಿಮಗೆ ಅಲ್ಲಿ ಒಂದು ಡ್ರಮ್ ಏನಿದೆ, ಸೊ ಡ್ರಮ್ ಅಲ್ಲಿ 2 ಡ್ರಮ್ ಇದೆ. ಒಂದೊಂದು ತಂಡಕ್ಕೂ ಒಂದೊಂದು ಡ್ರಮ್ ಕೊಟ್ಟಿರ್ತಾರೆ. ಸೊ ಆ ಡ್ರಮ್ಗಳಲ್ಲಿ ಇಬ್ಬರು, ಒಂದು ಲೇಡಿ ಕಂಟೆಸ್ಟೆಂಟ್, ಇನ್ನೊಂದು ಮೇಲ್ ಕಂಟೆಸ್ಟೆಂಟು. ಸೊ ಅವರು ಒಳಗಡೆಗೆ ಮಲ್ಕೊಂಡು ಸೊ ಅಲ್ಲಿ ಇಟ್ಟಂತಹ ಒಂದು ವಸ್ತುಗಳೇನಿದಾವಲ್ಲ, ಸೊ ಅವನ್ನ ಕಲೆಕ್ಟ್ ಮಾಡಿಕೊಂಡು, ಅಂದರೆ 2 ಸೈಡ್ ಇರುತ್ತೆ. ಒಂದು ತಂಡಕ್ಕೆ 2 ಸೈಡು, ಒಂದು ಕೆಂಪುದು ಮತ್ತು ಇನ್ನೊಂದು ಸೈಡು ಕೆಂಪುದು ಇಟ್ಟಿರ್ತಾರೆ. ಇನ್ನೊಂದು ತಂಡಕ್ಕೆ ಬ್ಲೂ 2 ಸೈಡ್ ಕೂಡ ಇಟ್ಟಿರ್ತಾರೆ. ಸೊ ಚೀಲಗಳು, ಅದರಲ್ಲಿ ವಸ್ತುಗಳಿರುತ್ತೆ, ಭಾರವಾದ ವಸ್ತುಗಳು. ಸೊ ಆ ಒಂದು ವಸ್ತುಗಳನ್ನು ಸೊ ಮೇ ಬಿ ಒಂದು ಸೈಡ್ ಏನಿದೆ ಅದು ಲೇಡಿ ಕಂಟೆಸ್ಟೆಂಟೇ ಕಲೆಕ್ಟ್ ಮಾಡ್ಕೊಬೇಕು. ಇನ್ನೊಂದು ಸೈಡ್ ಏನಿದೆ ಅದನ್ನು ಜೇಂಟ್ಸ್ ಒಂದು ಕಂಟೆಸ್ಟೆಂಟ್ ಕಲೆಕ್ಟ್ ಬೇಕು ಅಂತ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಹಂಗೆ ಉರುಳ್ಕೊಂಡು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಆ್ಯಂಡ್ ಆ ಒಂದು ಡ್ರಮ್ಮಿಂದ ಆಚೆ ಬರೋ ಹಾಗಿಲ್ಲ. ಓಕೆ, ಸೊ ಮೇ ಬಿ ಅದಕ್ಕೊಂದು ರೂಲ್ ಇರಬೇಕೇನೋ, ಇಂತಿಷ್ಟು ಪರ್ಸೆಂಟೇಜ್ ಆಫ್ ನಮ್ಮ ಒಂದು ಬಾಡಿ ಪಾರ್ಟ್ ಒಳಗಡೆ ಇರಬೇಕು ಅಂತ. ನನ್ನ ಪ್ರಕಾರ ಅದನ್ನ ಮಾಡ್ಕೊಬೇಕಿತ್ತು. ಸೊ ಮಾಡ್ಕೊಂಡಿಲ್ವೇನೋ, ಅದಕ್ಕೆ ಅಲ್ಲೇನೋ ಸ್ವಲ್ಪ ಗೊಂದಲ ಸೃಷ್ಟಿ ಆಗಿರ್ಬೋದು. ಸೊ ಅದೇ ರೀತಿಯಲ್ಲಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಲ್ಲೇನು ತಕ್ಕಡಿಲಿ ಇಟ್ಟಿದ್ದಾರೆ. ಇನ್ನೊಂದು ಪಕ್ಕದಲ್ಲಿ ಒಂದು ಭಾರವಾದ ವಸ್ತು ಇದೆ, ಬ್ಲ್ಯಾಕ್ ಕಲರ್ ಬಟ್ಟೆನಲ್ಲಿ ಸುತ್ತಿಟ್ಟಿದ್ದಾರೆ. ಸೊ ಅದರ ಒಂದು ತೂಕ ಕಡಿಮೆ ಮಾಡಿ ಇವರು ತಂದಿಡುವಂಥ ವಸ್ತುಗಳ ತೂಕ ಜಾಸ್ತಿ ಆದಾಗ ಸೊ ಅದು ಈ ಬ್ಲ್ಯಾಕ್ ಕಲರ್ದು ಏನಿರುತ್ತೆ ಆ ಒಂದು ತೂಕದಿರುವಂಥ ವಸ್ತು ಮೇಲೆ ಹೋಗಿ ಇವ್ರು ಇಟ್ಟಂಥ ವಸ್ತು ಭಾರ ಜಾಸ್ತಿ ಆದಾಗ ಸೊ ಯಾರು ಫಸ್ಟು ಅದನ್ನು ಕಂಪ್ಲೀಟ್ ಮಾಡ್ತಾರೆ, ಸೊ ಅಲ್ಲಿ ಆ ಒಂದು ಆ ಟಾಸ್ಕ್ನ ಒಂದು ರೌಂಡು ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಅಲ್ಲಿ ಒಂದು ಚೈತ್ರ ಆ್ಯಂಡ್ ನಮ್ಮ ಯಾರು ಧನರಾಜ್ ಅವರು ಒಂದು ರೌಂಡಲ್ಲಿ ಬರ್ತಿದ್ದಾರೆ. ಆ್ಯಂಡ್ ಇನ್ನೊಂದು ರೌಂಡಲ್ಲಿ ಇದೇ ತಂಡದಿಂದನೇ ಸೊ ಮೋಕ್ಷಿತಾ ಆ್ಯಂಡ್ ಮಂಜು ಅವರು ಬರ್ತಿದ್ದಾರೆ. ಅಪೋಸಿಟ್ ತಂಡದಲ್ಲಿ ನೋಡೋದಾದರೆ ಭವ್ಯ ಆ್ಯಂಡ್ ಸುರೇಶ್ ಅವರು ಬರ್ತಿದ್ದಾರೆ. ಸೊ ಈ ರೀತಿಯಲ್ಲಿ ಅಲ್ಲಿ ಟಾಸ್ಕ್ ಆಡ್ತಿದ್ದಾರೆ. ಸೊ ಆ ಟಾಸ್ಕ್ ಆಡೋ ಟೈಮಲ್ಲಿ ಕೆಲವೊಂದು ಫೌಲ್ಗಳು ಸೊ ಈ ಗೌತಮಿ ಅವ್ರ ತಂಡದಿಂದ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಮೇ ಬಿ ಆಗಿರ್ಬೋದು ಅಥವಾ ಆಗಿಲ್ವೇನೋ, ಬಟ್ ಇಲ್ಲಿ ರಜತ್ ಅವರು ರೈಸ್ ಮಾಡಿರೋವಂಥದ್ದು ವಾಯ್ಸು ಸೊ ಅವ್ರ ಪ್ರಕಾರ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಒಂದು ನನಗೆ ಕಾಣಿಸಿರುವಂಥದ್ದು ಏನು ಅಂತಂದರೆ, ಫಸ್ಟ್ ಇದರಲ್ಲಿ ಅವರು ವಾಯ್ಸ್ ರೈಸ್ ಮಾಡುವಂಥದ್ದು ಚೈತ್ರ ಅವರು ಆ ಒಂದು ಡ್ರಮ್ಮಿಂದ ಆಲ್ಮೋಸ್ಟ್ ಒಂದು 70% ಆಚೆ ಬರ್ತಿದ್ದಾರೆ. ಸೊ ಅದಕ್ಕೆ ಅಲ್ಲಿ ರಜತ್ ಅವರು ನಿಲ್ಲಿಸ್ತಾರೆ, ಪಾಸ್ ಮಾಡ್ತಾರೆ. ಸೊ ನಿಲ್ಲಲು ಅಂತ ಧನರಾಜ್ಗೆ ಲೇ ಅಂತೆಲ್ಲ ಹೇಳಿ ಮಾತಾಡ್ತಾರೆ. ಅದೆಲ್ಲ ಯಾಕೆ ಬೇಕು ಗುರು, ಜಸ್ಟ್ ನಿಲ್ಲಿ ಅಂತ ಹೇಳಿದ್ರೆ ಮುಗ್ದೋಗುತ್ತೆ. ಲೇ ಅಂತ ಅನ್ನೋದೆಲ್ಲ ಅದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸೊ ನಿಲ್ಲಲು ಅಂತ ಹೇಳ್ಬಿಟ್ಟು ಪಾಸ್ ಮಾಡಿಸ್ತಾರೆ, ಪಾಸ್ ಕಾಣಲಿ ಅನ್ನೋ ರೀತಿಯಲ್ಲಿ. ಸೊ ಬಿಕಾಸ್ ಆಫ್ ಆ ಚೈತ್ರ ಅವ್ರು ಹೊರಗಡೆ ಬಂದಿರೋದ್ರಿಂದ ಅದು ಖಂಡಿತವಾಗ್ಲೂ ನನ್ನ ಪ್ರಕಾರ ಅದು ಗೇಮ್ ರೂಲಲ್ಲಿ ಇದೆಯೋ ಬಿಟ್ಟಿದೆಯೋ, ಬಟ್ ಅದು ನನ್ನ ಪ್ರಕಾರ ಇದನ್ನೇ ಫೌಲೇ ಅದು. ಯಾಕಂದರೆ ಅಷ್ಟೊಂದು ಹೊರಗಡೆ ಬಂದು ನೀವು ಟಾಸ್ಕ್ ಆಡ್ತೀರಂತಂದರೆ ಅದು ಸಾಧ್ಯ ಇಲ್ಲ. ಸೊ ಅದಕ್ಕೆ ಅಲ್ಲಿ ಪಾಸ್ ಮಾಡ್ತಿದ್ದಾರೆ. ಬಟ್ ಅಲ್ಲೂ ಮಾತಿನ ಒಂದು ಚಕಮಕಿ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಇನ್ನೊಂದು ಫೌಲ್ ಅಂತಂದರೆ ಅದು ಮಂಜು ಆ್ಯಂಡ್ ಮೋಕ್ಷಿತಾ ಅವರು. ಸೊ ಅದೇ ರೀತಿಯಲ್ಲಿ ಮೋಕ್ಷಿತಾ ಸೈಡಲ್ಲಿ ಇರುವಂಥ ಒಂದು ಆ ವಸ್ತು ಏನಿದೆ ಸೊ ಅದನ್ನು ಮಂಜು ಕಲೆಕ್ಟ್ ಮಾಡ್ಕೊತಾರೆ. ಸೊ ಅದು ರೂಲಲ್ಲಿ ಇದೆಯಾ ಇಲ್ವೋ ಅನ್ನೋದು ನೋಡಬೇಕು. ಯಾಕಂತಂದರೆ ಸೊ ಅಲ್ಲಿ 2 ಲೈನ್ ಇಟ್ಟಿರೋದ್ರಿಂದ ಒಂದು ಲೇಡಿ ಕಂಟೆಸ್ಟೆಂಟ್ ಸೈಡಲ್ಲಿರುತ್ತೆ ಆ ಒಂದು ಚೀಲ, ಆ್ಯಂಡ್ ಇನ್ನೊಂದು ಜೇಂಟ್ಸ್ ಕಂಟೆಸ್ಟೆಂಟ್ ಕಡೆಗೆ ಇರುತ್ತೆ ಚೀಲ. ಸೊ ಅವ್ರವ್ರು ಅಂದರೆ ಪಕ್ಕದಲ್ಲಿರುವಂಥ ಚೀಲ ಅವರೇ ಎತ್ಕೊಬೇಕಾ ಅಥವಾ 2 ಕಡೆಯಿಂದ ಕೂಡ ಯಾರು ಬೇಕಾದ್ರೂ ಎತ್ಕೊಬೇಕಾ ಅನ್ನೋದು ಒಂದು ರೂಲ್ ಬುಕ್ಕಲ್ಲಿ ಬರೆದಿರ್ತಾರೆ. ಸೊ ಅಲ್ಲಿ ಮೋಕ್ಷಿತ ಕಡೆ ಇರುವಂಥ ಒಂದು ಚೀಲನ ಮಂಜು ಅವ್ರು ಎತ್ಕೊಳ್ಳೋ ಟೈಮಲ್ಲಿ ಅವರು ರಜತ್ ಕ್ಲೈಮ್ ಮಾಡ್ತಿರುವಂಥದ್ದು ಹಂಗೆ ಎತ್ಕೊಳ್ಳೋ ಹಾಗಿಲ್ಲ, ಅಂದರೆ ಅದನ್ನು ಮೋಕ್ಷಿತಾನೇ ಎತ್ಕೋಬೇಕು ಅವ್ರ ಸೈಡಲ್ಲಿರುವಂಥ ಚೀಲನ ಅಂತ ಇಲ್ಲಿ ಕ್ಲೈಮ್ ಮಾಡ್ತಿದ್ದಾರೆ. ಸೊ ಅದನ್ನು ರೂಲ್ ಬುಕ್ಕಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಈ ರೀತಿಯಲ್ಲಿ ಟಾಸ್ಕ್ ನಡೀತಾ ಇದೆ. ಸೊ ಇಲ್ಲಿ ಎಲ್ಲೋ ಸ್ವಲ್ಪ ಒಂದು ಗೊಂದಲ ಎಲ್ಲ ಸೃಷ್ಟಿಯಾಗಿದೆ. ಆ್ಯಂಡ್ ಈ ಒಂದು ಟಾಸ್ಕ್ನಲ್ಲಿ 5 ಜನ ಆಡೋವಂಥ ಒಂದು ಟಾಸ್ಕ್ ಇದು. ಸೊ ಇದರಲ್ಲಿ ಒಬ್ಬರು ಉಸ್ತುವಾರಿ ಮಾಡ್ತಿದ್ದಾರೆ. ಅದು ಒಂದು ತಂಡದಿಂದ ರಜತ್ ಅವರು, ಇನ್ನೊಂದು ತಂಡದಿಂದ ತ್ರಿವಿಕ್ರಮ್ ಅವರು. ಸೊ ಅವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಗಲಾಟೆಗಳು, ಮಾತಿನ ಚಕಮಕಿಗಳು ಆಗ್ತಾ ಇದ್ದಾವೆ. ಸೊ ಇಲ್ಲಿ ತ್ರಿವಿಕ್ರಮ್ ಹೇಳ್ತಿರುವಂಥದ್ದು, ನಾನು ಗೇಮ್ ರಿಸಲ್ಟ್ನ ಅನೌನ್ಸ್ ಮಾಡೋದಿಲ್ಲ, ಇದು ಸರಿ ಅಲ್ಲ, ಇದು ಫೌಲ್ ಕೊಡುವಂಥದ್ದೆಲ್ಲ ಅಂತ ಕೆಲವೊಂದು ಮಾತುಗಳು ಬರ್ತಿದೆ. ಬಟ್ ರೂಲ್ ಬುಕ್ ನೋಡಿದಾಗಲೇ ಗೊತ್ತಾಗೋದು. ಈ ಕಡೆಯಿಂದ ರಜತ್ ಫುಲ್ ಕಾನ್ಫಿಡೆಂಟ್ ಆಗಿದ್ದಾನೆ, ಇದು ಕರೆಕ್ಟಾಗಿದೆ, ನಾನಂತೂ ಚೇಂಜ್ ಮಾಡೋದಿಲ್ಲ, ನಾನು ಏನು ಬಂದರೂ ಫೇಸ್ ಮಾಡ್ತೀನಿ, ಏನೇ ರಾಂಗ್ ಇದ್ರೆ ಅನ್ನೋ ರೀತಿಯಲ್ಲಿ ಫೇಸ್ ಮಾಡ್ತಿದ್ದಾರೆ. ಮೇ ಬಿ ಅವರು ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತ ಅನಿಸುತ್ತೆ ಸೊ ರೂಲ್ ಬಗ್ಗೆ. ಸೊ ಅದಕ್ಕೋಸ್ಕರ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಗೊತ್ತಿಲ್ಲ, ನೋಡ್ಬೇಕು ಏನೇನಾಗುತ್ತೆ ಅಂತ. ಬಟ್ ಗೇಮ್ ರಿಸಲ್ಟ್ ಏನಾದರೂ ಬಂದಿಲ್ಲ ಅಂತಂದರೆ ಇವ್ರು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಅದು ಒಂದು ರೀತಿಯಲ್ಲಿ ಹೊಳೆನಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗುತ್ತೆ. ಕಷ್ಟಪಟ್ಟಿದ್ದಕ್ಕೆ ರಿಸಲ್ಟ್ ಏನೇ ಆಗಲಿ ಒಂದು ಕಡೆಗೆ ಒಂದು ಹಾನೆಸ್ಟಾಗಿ ಅಟ್ಲೀಸ್ಟ್ ಮಾಡಬೇಕು ಅಂತ ನನಗನ್ಸುತ್ತೆ. ರದ್ದಾದರೆ ಖಂಡಿತವಾಗ್ಲೂ ಕ್ಯಾಪ್ಟನ್ಸ್ಗಳಿಗೆ, ಒಂದು ತಂಡದ ಕ್ಯಾಪ್ಟನ್ಸ್ಗಳಿಗೇ ಅವರೇ ಜವಾಬ್ದಾರರಾಗ್ತಾರೆ ಈ ಥರ ಏನಾದರೂ ಆದರೆ. ಬಟ್ ಆದರೂ ಇವರಿಬ್ಬರನ್ನು ಕೂಡ ಹೊರಗಡೆ ಇಟ್ಟಿರುವಂಥದ್ದು ಮೇ ಬಿ ಸ್ಟ್ರಾಟಜಿ ಇರ್ಬೋದಾ ಏನು ಎತ್ತ ಅಂತ ಗೊತ್ತಿಲ್ಲ.
ಗೊತ್ತಿಲ್ಲ. ಯಾಕಂದರೆ ಲಾಸ್ಟ್ ಟೈಮೆಲ್ಲನೂ ಚೈತ್ರ ಆ್ಯಂಡ್ ಸುರೇಶ್ ಅವರನ್ನ ಉಸ್ತುವಾರಿಯಾಗಿ ಬರ್ತಾಯಿದ್ರು. ಬಟ್ ಈ ಸರಿ ಒಂದು ಜಸ್ಟ್ ಒಂದು ಚೇಂಜ್ ಅನ್ನೋದಕ್ಕೋಸ್ಕರ ಇವರಿಬ್ಬರು ಕೂಡ ಹೊರಗಡೆ ಇಟ್ಟಿದ್ದಾರೆ. ಐ ಥಿಂಕ್ ಬೆಟರ್ ಅಂತ ನನಗನ್ಸುತ್ತೆ. ಓಕೆ, ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು ವಿಚಾರ ಗುರು, ನನಗೆ ತ್ರಿವಿಕ್ರಮ್ ಅವರು ಕೆಲವು ಟೈಮಲ್ಲಿ ಭಯ ಅನ್ನೋದು ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಅಂತ ಅನ್ನಿಸ್ತಾ ಇದೆ. ಅದು ಸುಮ್ಮನೆ ರಜತ್ ಅಂದರೆ ಮುಗ್ದೋಗುತ್ತೆ, ಶಿಶಿರ್ ಅಂದರೆ ಮುಗ್ದೋಗುತ್ತೆ. ಅದು ಭಯ ಅನ್ನೋದು ಒಂಥರ ಏನೋ ಇರಿಟೇಟಿಂಗ್ ಅಂತ ಅನ್ನಿಸ್ತಿದೆ ನನಗೆ. ಸೊ ಗೊತ್ತಿಲ್ಲ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲ ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.